ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಕೇಸ್ ವಿಚಾರಕ್ಕೆ ನಿಖಿಲ್ ಪತ್ನಿ ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆ ಈಗ ಮುಂದೂಡಿಕೆ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಸಂಜೆ 4:15ಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ. ಇನ್ನುಳಿದ 3 ಅರ್ಜಿ ನಾಳೆಗೆ ಮುಂದೂಡಿಕೆ ಆಗಿದೆ. ಸದ್ಯ ಈಗ ನಿಖಿಲ್ ಪತ್ನಿ ರೆಡ್ ಅರ್ಜಿಯನ್ನ ಸಲ್ಲಿಸಿದ್ರು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಕೇಸ್ನಲ್ಲಿ 11 ಜನ ಬಲಿಯಾಗಿದ್ರು. ನಿಖಿಲ್ ಪತ್ನಿ ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ. ಸಂಜೆ 4:15ಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ. ಜೊತೆಗೆ ಇನ್ನುಳಿದ 3 ಅರ್ಜಿ ನಾಳೆಗೆ ಮುಂದೂಡಿಕೆ ಆಗಿದೆ. ನೋಡಿ, 1 ಅರ್ಜಿ 4:30ಕ್ಕೆ, ಇನ್ನುಳಿದ 3 ಅರ್ಜಿ ನಾಳೆಗೆ ವಿಚಾರಣೆ ಮುಂದೂಡಿಕೆ ಮಾಡಲಾಗಿದೆ. ನಿಖಿಲ್ ಡಿಎನ್ಎ ಆರ್ಸಿಬಿ ಸಲ್ಲಿಸಿರುವಂತಹ 3 ಅರ್ಜಿಗಳ ಪ್ರಕರಣ ರದ್ದು ಕೋರಿ ಸಲ್ಲಿಸಿರುವಂತಹ 3 ಅರ್ಜಿಯನ್ನ ನಾಳೆ ವಿಚಾರಣೆ ಮಾಡಲಾಗುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಕೇಸ್ ವಿಚಾರಕ್ಕೆ ನಿಖಿಲ್ ಪತ್ನಿ ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆ ಈಗ ಮುಂದೂಡಿಕೆ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಸಂಜೆ 4:15ಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ. ಇನ್ನುಳಿದ 3 ಅರ್ಜಿ ನಾಳೆಗೆ ಮುಂದೂಡಿಕೆ ಆಗಿದೆ. ಸದ್ಯ ಈಗ ನಿಖಿಲ್ ಪತ್ನಿ ರೆಡ್ ಅರ್ಜಿಯನ್ನ ಸಲ್ಲಿಸಿದ್ರು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಕೇಸ್ನಲ್ಲಿ 11 ಜನ ಬಲಿಯಾಗಿದ್ರು. ನಿಖಿಲ್ ಪತ್ನಿ ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ. ಸಂಜೆ 4:15ಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ. ಜೊತೆಗೆ ಇನ್ನುಳಿದ 3 ಅರ್ಜಿ ನಾಳೆಗೆ ಮುಂದೂಡಿಕೆ ಆಗಿದೆ. ನೋಡಿ, 1 ಅರ್ಜಿ 4:30ಕ್ಕೆ, ಇನ್ನುಳಿದ 3 ಅರ್ಜಿ ನಾಳೆಗೆ ವಿಚಾರಣೆ ಮುಂದೂಡಿಕೆ ಮಾಡಲಾಗಿದೆ. ನಿಖಿಲ್ ಡಿಎನ್ಎ ಆರ್ಸಿಬಿ ಸಲ್ಲಿಸಿರುವಂತಹ 3 ಅರ್ಜಿಗಳ ಪ್ರಕರಣ ರದ್ದು ಕೋರಿ ಸಲ್ಲಿಸಿರುವಂತಹ 3 ಅರ್ಜಿಯನ್ನ ನಾಳೆ ವಿಚಾರಣೆ ಮಾಡಲಾಗುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಕೇಸ್ ವಿಚಾರಕ್ಕೆ ನಿಖಿಲ್ ಪತ್ನಿ ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆ ಈಗ ಮುಂದೂಡಿಕೆ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಸಂಜೆ 4:15ಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ. ಇನ್ನುಳಿದ 3 ಅರ್ಜಿ ನಾಳೆಗೆ ಮುಂದೂಡಿಕೆ ಆಗಿದೆ. ಸದ್ಯ ಈಗ ನಿಖಿಲ್ ಪತ್ನಿ ರೆಡ್ ಅರ್ಜಿಯನ್ನ ಸಲ್ಲಿಸಿದ್ರು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಕೇಸ್ನಲ್ಲಿ 11 ಜನ ಬಲಿಯಾಗಿದ್ರು. ನಿಖಿಲ್ ಪತ್ನಿ ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ. ಸಂಜೆ 4:15ಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ. ಜೊತೆಗೆ ಇನ್ನುಳಿದ 3 ಅರ್ಜಿ ನಾಳೆಗೆ ಮುಂದೂಡಿಕೆ ಆಗಿದೆ. ನೋಡಿ, 1 ಅರ್ಜಿ 4:30ಕ್ಕೆ, ಇನ್ನುಳಿದ 3 ಅರ್ಜಿ ನಾಳೆಗೆ ವಿಚಾರಣೆ ಮುಂದೂಡಿಕೆ ಮಾಡಲಾಗಿದೆ. ನಿಖಿಲ್ ಡಿಎನ್ಎ ಆರ್ಸಿಬಿ ಸಲ್ಲಿಸಿರುವಂತಹ 3 ಅರ್ಜಿಗಳ ಪ್ರಕರಣ ರದ್ದು ಕೋರಿ ಸಲ್ಲಿಸಿರುವಂತಹ 3 ಅರ್ಜಿಯನ್ನ ನಾಳೆ ವಿಚಾರಣೆ ಮಾಡಲಾಗುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಕೇಸ್ ವಿಚಾರಕ್ಕೆ ನಿಖಿಲ್ ಪತ್ನಿ ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆ ಈಗ ಮುಂದೂಡಿಕೆ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಸಂಜೆ 4:15ಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ. ಇನ್ನುಳಿದ 3 ಅರ್ಜಿ ನಾಳೆಗೆ ಮುಂದೂಡಿಕೆ ಆಗಿದೆ. ಸದ್ಯ ಈಗ ನಿಖಿಲ್ ಪತ್ನಿ ರೆಡ್ ಅರ್ಜಿಯನ್ನ ಸಲ್ಲಿಸಿದ್ರು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಕೇಸ್ನಲ್ಲಿ 11 ಜನ ಬಲಿಯಾಗಿದ್ರು. ನಿಖಿಲ್ ಪತ್ನಿ ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ. ಸಂಜೆ 4:15ಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ. ಜೊತೆಗೆ ಇನ್ನುಳಿದ 3 ಅರ್ಜಿ ನಾಳೆಗೆ ಮುಂದೂಡಿಕೆ ಆಗಿದೆ. ನೋಡಿ, 1 ಅರ್ಜಿ 4:30ಕ್ಕೆ, ಇನ್ನುಳಿದ 3 ಅರ್ಜಿ ನಾಳೆಗೆ ವಿಚಾರಣೆ ಮುಂದೂಡಿಕೆ ಮಾಡಲಾಗಿದೆ. ನಿಖಿಲ್ ಡಿಎನ್ಎ ಆರ್ಸಿಬಿ ಸಲ್ಲಿಸಿರುವಂತಹ 3 ಅರ್ಜಿಗಳ ಪ್ರಕರಣ ರದ್ದು ಕೋರಿ ಸಲ್ಲಿಸಿರುವಂತಹ 3 ಅರ್ಜಿಯನ್ನ ನಾಳೆ ವಿಚಾರಣೆ ಮಾಡಲಾಗುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಕೇಸ್ ವಿಚಾರಕ್ಕೆ ನಿಖಿಲ್ ಪತ್ನಿ ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆ ಈಗ ಮುಂದೂಡಿಕೆ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಸಂಜೆ 4:15ಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ. ಇನ್ನುಳಿದ 3 ಅರ್ಜಿ ನಾಳೆಗೆ ಮುಂದೂಡಿಕೆ ಆಗಿದೆ. ಸದ್ಯ ಈಗ ನಿಖಿಲ್ ಪತ್ನಿ ರೆಡ್ ಅರ್ಜಿಯನ್ನ ಸಲ್ಲಿಸಿದ್ರು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಕೇಸ್ನಲ್ಲಿ 11 ಜನ ಬಲಿಯಾಗಿದ್ರು. ನಿಖಿಲ್ ಪತ್ನಿ ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ. ಸಂಜೆ 4:15ಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ. ಜೊತೆಗೆ ಇನ್ನುಳಿದ 3 ಅರ್ಜಿ ನಾಳೆಗೆ ಮುಂದೂಡಿಕೆ ಆಗಿದೆ. ನೋಡಿ, 1 ಅರ್ಜಿ 4:30ಕ್ಕೆ, ಇನ್ನುಳಿದ 3 ಅರ್ಜಿ ನಾಳೆಗೆ ವಿಚಾರಣೆ ಮುಂದೂಡಿಕೆ ಮಾಡಲಾಗಿದೆ. ನಿಖಿಲ್ ಡಿಎನ್ಎ ಆರ್ಸಿಬಿ ಸಲ್ಲಿಸಿರುವಂತಹ 3 ಅರ್ಜಿಗಳ ಪ್ರಕರಣ ರದ್ದು ಕೋರಿ ಸಲ್ಲಿಸಿರುವಂತಹ 3 ಅರ್ಜಿಯನ್ನ ನಾಳೆ ವಿಚಾರಣೆ ಮಾಡಲಾಗುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಕೇಸ್ ವಿಚಾರಕ್ಕೆ ನಿಖಿಲ್ ಪತ್ನಿ ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆ ಈಗ ಮುಂದೂಡಿಕೆ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಸಂಜೆ 4:15ಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ. ಇನ್ನುಳಿದ 3 ಅರ್ಜಿ ನಾಳೆಗೆ ಮುಂದೂಡಿಕೆ ಆಗಿದೆ. ಸದ್ಯ ಈಗ ನಿಖಿಲ್ ಪತ್ನಿ ರೆಡ್ ಅರ್ಜಿಯನ್ನ ಸಲ್ಲಿಸಿದ್ರು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಕೇಸ್ನಲ್ಲಿ 11 ಜನ ಬಲಿಯಾಗಿದ್ರು. ನಿಖಿಲ್ ಪತ್ನಿ ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ. ಸಂಜೆ 4:15ಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ. ಜೊತೆಗೆ ಇನ್ನುಳಿದ 3 ಅರ್ಜಿ
ನಾಳೆಗೆ ಮುಂದೂಡಿಕೆ ಆಗಿದೆ. ನೋಡಿ, ಒಂದು ಅರ್ಜಿ 4:30ಕ್ಕೆ, ಇನ್ನುಳಿದ 3 ಅರ್ಜಿ ನಾಳೆಗೆ ವಿಚಾರಣೆ ಮುಂದೂಡಿಕೆ ಮಾಡಲಾಗಿದೆ. ನಿಖಿಲ್ ಡಿಎನ್ಎ ಆರ್ಸಿಬಿ ಸಲ್ಲಿಸಿರುವಂತಹ 3 ಅರ್ಜಿಗಳ ಪ್ರಕರಣ ರದ್ದು ಕೋರಿ ಸಲ್ಲಿಸಿರುವಂತಹ 3 ಅರ್ಜಿಯನ್ನ ನಾಳೆ ವಿಚಾರಣೆ ಮಾಡಲಾಗುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಕೇಸ್ ವಿಚಾರಕ್ಕೆ ನಿಖಿಲ್ ಪತ್ನಿ ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆ ಈಗ ಮುಂದೂಡಿಕೆ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಸಂಜೆ 4:15ಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ. ಇನ್ನುಳಿದ 3 ಅರ್ಜಿ ನಾಳೆಗೆ ಮುಂದೂಡಿಕೆ ಆಗಿದೆ. ಸದ್ಯ ಈಗ ನಿಖಿಲ್ ಪತ್ನಿ ರೆಡ್ ಅರ್ಜಿಯನ್ನು ಸಲ್ಲಿಸಿದ್ರು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಕೇಸ್ನಲ್ಲಿ 11 ಜನ ಬಲಿಯಾಗಿದ್ರು. ನಿಖಿಲ್ ಪತ್ನಿ ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ. ಸಂಜೆ 4:15ಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ. ಜೊತೆಗೆ ಇನ್ನುಳಿದ 3 ಅರ್ಜಿ ನಾಳೆಗೆ ಮುಂದೂಡಿಕೆ ಆಗಿದೆ. ನೋಡಿ, ಒಂದು ಅರ್ಜಿ 4:30ಕ್ಕೆ, ಇನ್ನುಳಿದ 3 ಅರ್ಜಿ ನಾಳೆಗೆ ವಿಚಾರಣೆ ಮುಂದೂಡಿಕೆ ಮಾಡಲಾಗಿದೆ. ನಿಖಿಲ್ ಡಿಎನ್ಎ ಆರ್ಸಿಬಿ ಸಲ್ಲಿಸಿರುವಂತಹ 3 ಅರ್ಜಿಗಳ ಪ್ರಕರಣ ರದ್ದು ಕೋರಿ ಸಲ್ಲಿಸಿರುವಂತಹ 3 ಅರ್ಜಿಯನ್ನ ನಾಳೆ ವಿಚಾರಣೆ ಮಾಡಲಾಗುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಕೇಸ್ ವಿಚಾರಕ್ಕೆ ನಿಖಿಲ್ ಪತ್ನಿ ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆ ಈಗ ಮುಂದೂಡಿಕೆ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಸಂಜೆ 4:15ಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ. ಇನ್ನುಳಿದ 3 ಅರ್ಜಿ ನಾಳೆಗೆ ಮುಂದೂಡಿಕೆ ಆಗಿದೆ. ಸದ್ಯ ಈಗ ನಿಖಿಲ್ ಪತ್ನಿ ರೆಡ್ ಅರ್ಜಿಯನ್ನು ಸಲ್ಲಿಸಿದ್ರು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಕೇಸ್ನಲ್ಲಿ 11 ಜನ ಬಲಿಯಾಗಿದ್ರು. ನಿಖಿಲ್ ಪತ್ನಿ ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ. ಸಂಜೆ 4:15ಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ. ಜೊತೆಗೆ ಇನ್ನುಳಿದ 3 ಅರ್ಜಿ ನಾಳೆಗೆ ಮುಂದೂಡಿಕೆ ಆಗಿದೆ. ನೋಡಿ, ಒಂದು ಅರ್ಜಿ 4:30ಕ್ಕೆ, ಇನ್ನುಳಿದ 3 ಅರ್ಜಿ ನಾಳೆಗೆ ವಿಚಾರಣೆ ಮುಂದೂಡಿಕೆ ಮಾಡಲಾಗಿದೆ. ನಿಖಿಲ್ ಡಿಎನ್ಎ ಆರ್ಸಿಬಿ ಸಲ್ಲಿಸಿರುವಂತಹ 3 ಅರ್ಜಿಗಳ ಪ್ರಕರಣ ರದ್ದು ಕೋರಿ ಸಲ್ಲಿಸಿರುವಂತಹ 3 ಅರ್ಜಿಯನ್ನ ನಾಳೆ ವಿಚಾರಣೆ ಮಾಡಲಾಗುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಕೇಸ್ ವಿಚಾರಕ್ಕೆ ನಿಖಿಲ್ ಪತ್ನಿ ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆ ಈಗ ಮುಂದೂಡಿಕೆ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಸಂಜೆ 4:15ಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ. ಇನ್ನುಳಿದ 3 ಅರ್ಜಿ ನಾಳೆಗೆ ಮುಂದೂಡಿಕೆ ಆಗಿದೆ. ಸದ್ಯ ಈಗ ನಿಖಿಲ್ ಪತ್ನಿ ರೆಡ್ ಅರ್ಜಿಯನ್ನು ಸಲ್ಲಿಸಿದ್ರು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಕೇಸ್ನಲ್ಲಿ 11 ಜನ ಬಲಿಯಾಗಿದ್ರು. ನಿಖಿಲ್ ಪತ್ನಿ ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ. ಸಂಜೆ 4:15ಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ. ಜೊತೆಗೆ ಇನ್ನುಳಿದ 3 ಅರ್ಜಿ ನಾಳೆಗೆ ಮುಂದೂಡಿಕೆ ಆಗಿದೆ. ನೋಡಿ, ಒಂದು ಅರ್ಜಿ 4:30ಕ್ಕೆ, ಇನ್ನುಳಿದ 3 ಅರ್ಜಿ ನಾಳೆಗೆ ವಿಚಾರಣೆ ಮುಂದೂಡಿಕೆ ಮಾಡಲಾಗಿದೆ. ನಿಖಿಲ್ ಡಿಎನ್ಎ ಆರ್ಸಿಬಿ ಸಲ್ಲಿಸಿರುವಂತಹ 3 ಅರ್ಜಿಗಳ ಪ್ರಕರಣ ರದ್ದು ಕೋರಿ ಸಲ್ಲಿಸಿರುವಂತಹ 3 ಅರ್ಜಿಯನ್ನ ನಾಳೆ ವಿಚಾರಣೆ ಮಾಡಲಾಗುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಕೇಸ್ ವಿಚಾರಕ್ಕೆ ನಿಖಿಲ್ ಪತ್ನಿ ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆ ಈಗ ಮುಂದೂಡಿಕೆ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಸಂಜೆ 4:15ಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ. ಇನ್ನುಳಿದ 3 ಅರ್ಜಿ